ಕೆಆರ್ ನಗರದಲ್ಲಿ ರೇವಣ್ಣ ವಿರುದ್ಧ ದಾಖಲಾಗಿರುವ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲವೂ ಗೊತ್ತಿದ್ದು ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದಾರಾ ಭವಾನಿ ರೇವಣ್ಣ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕಂದ್ರೆ ನಿನ್ನೆ ಎಷ್ಟೇ ಹುಡುಕಾಡಿದ್ರು ಕೂಡ ಎಸ್ಐಟಿ ಕೈಗೆ ಸಿಗಲಿಲ್ಲ ಭವಾನಿ ರೇವಣ್ಣ ಅವರು. ಎಸ್ಐಟಿ ನೋಟಿಸ್ಗೂ ಕೂಡ ಉತ್ತರ ಕೊಟ್ಟಿಲ್ಲ. ನಿವಾಸಕ್ಕೆ ಹೋದ್ರೂ ಕೂಡ ಪತ್ತೆ ಇರಲಿಲ್ಲ. ವಿಚಾರಣೆಗೆ ಗೈರಾದ್ರು. ಅವರ ನಿವಾಸದ ಮುಂದೆ 7 ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಕಾದು ವಾಪಸ್ಸಾಗಿದ್ದಾರೆ. ಭವಾನಿ ರೇವಣ್ಣಗೆ ಈಗ ಕಾನೂನು ಕಂಟಕ ಕೂಡ ಹೆಚ್ಚಾಗಿದೆ. ನಾಳೆ ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಆ ಜಾಮೀನನ್ನ ನೋಡಿಕೊಂಡು ಅವರು ವಿಚಾರಣೆಗೆ ಹಾಜರಾಗಬಹುದು ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಭವಾನಿ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಹೊಳೆನರಸೀಪುರದಲ್ಲಿ ಅಂತ ಹೇಳಲಾಗ್ತಿತ್ತು. ಆದ್ರೆ ಅಧಿಕಾರಿಗಳು ಹೋಗಿ ಅಲ್ಲಿ 7 ಗಂಟೆ ಕಾದ್ರೂ ಕೂಡ ಭವಾನಿ ಅವರ ಸುಳಿವಿಲ್ಲ. ಸೊ ಇದೇ ರೀತಿಯಾಗಿ ಅವರು ಅಬ್ಸ್ಕಾಂಡ್ ಆಗ್ತಾ ಇದ್ರೆ ಅವರಿಗೆ ಕಂಟಕ ಕಟ್ಟಿಟ್ಟ ಬುತ್ತಿನ. ಸಭಾ ಪ್ರಮುಖವಾಗಿ ಈಗಾಗಲೇ ಭವಾನಿ ರೇವಣ್ಣ ಅವರ ಒಂದು ದ್ವಂದ್ವ ನಿಲುವುಗಳೇನಿದಾವೆ. ಯಾಕಂದ್ರೆ ಖುದ್ದು ಅವರೇ ಲೆಟರ್ ಬರೀತಾರೆ ಎಸ್ಐಟಿ ಅಧಿಕಾರಿಗಳಿಗೆ, ನಾನು ವಿಚಾರಣೆಗೆ ರೆಡಿ ಇದ್ದೇನೆ, ನಾನು ನನ್ನ ಮನೆಯಲ್ಲಿದ್ದೇನೆ ಅಂತೇಳಿ ಪತ್ರವನ್ನ ಬರೀತಾರೆ. ಆದ್ರೆ ನಿನ್ನೆ ಸಂಜೆ 5 ಗಂಟೆವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಅವರ ನಿವಾಸದಲ್ಲೇ ಇರ್ತಾರೆ. ಅಲ್ಲಿ ಹುಡುಕಾಟವನ್ನು ನಡೆಸಿದ್ರು ಕೂಡ, ಎಷ್ಟು ಹುಡುಕಾಟವನ್ನ ನಡೆಸಿದ್ರು ಕೂಡ ಅಥವಾ ಎಷ್ಟು ವೆಯ್ಟ್ ಮಾಡಿದ್ರು ಕೂಡ, ಯಾಕಂದ್ರೆ ಹೊಳೆ ನರಸೀಪುರದ ಬೇರೆ ಬೇರೆ ಭಾಗದಲ್ಲೂ ಕೂಡ ಹುಡುಕಾಟವನ್ನ ನಡೆಸಿದ್ದಾರೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು. ಬಿಕಾಸ್ ಈಗಾಗಲೇ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರೋದ್ರಿಂದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಹುಡುಕಾಟವನ್ನ ನಡೆಸಿದ್ದಾರೆ. ಜೊತೆಗೆ ಈಗಾಗಲೇ ಅವರ ನಿವಾಸದಲ್ಲೂ ಕೂಡ ನಿನ್ನೆ ಸಂಜೆ 5 ಗಂಟೆಯವರೆಗೂ ಕೂಡ ಕಾದು ಕುಳಿತಿದ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ಭವಾನಿ ರೇವಣ್ಣ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ಹಾಗಾಗಿ ತನಿಖಾಧಿಕಾರಿಯಾಗಿರುವಂತಹ ಹೇಮಂತ್ ಅವರು ಈಗಾಗಲೇ 4 ತಂಡಗಳನ್ನ ರಚನೆ ಮಾಡಿ ಈಗಾಗಲೇ ಹುಡುಕಾಟವನ್ನ ಆರಂಭಿಸಿದ್ರೆ, ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರು ಕಾನೂನು ಕಂಟಕದಿಂದ ತಪ್ಪಿಸಿಕೊಳ್ಳೋದಕ್ಕೆ ಈಗ ಸದ್ಯ ಹೈಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ನಾಳೆ ಸೋಮವಾರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ನಲ್ಲಿ ಸಲ್ಲಿಸೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನ ನಡೆಸಿದ್ದಾರೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.